ಇಲ್ಲ ಯಾವುದೋ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯಾವುದೇ ರಾಜಕಾರಣಿಗಳು ಪತ್ರಿಕಾಗೋಷ್ಠಿ ಮಾಡಬಾರ್ದು ಅಂತ ವಿನಾಯಕ ಅವರಾಗೈತೆ. ಹಿಂದಿಂದ ಬ್ಲರ್ ಮಾಡ್ಬಿಡೋದು ನೋಡ್ರಿ, ಬ್ಲರ್ ಮಾಡಿ ಬೇರೆ ಹಾಕಿಬಿಡ್ತೇನೆ ಸರ್. ಇನ್ನೊಂದು ಒಂದು ಶಾಸಕರ ಕಚೇರಿ ಸರ್, ಒಂದ್ ಕಡೆ ರೈತರು ನಮ್ಮ ಉತ್ತರ ಕರ್ನಾಟಕ ವಿಶೇಷವಾಗಿ ಏನಂತಂದ್ರೆ ವಿಜಯಪುರ ಜಿಲ್ಲೆಯ ರೈತರಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ. ಪ್ರವಾಹ ಆಯ್ತು, ಮಳೆ ಅತಿವೃಷ್ಟಿ ಆಯ್ತು. ಒಂದ್ ಕಡೆ ಈಗ ರೈತರು ಈ ರೀತಿ ಓಡಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಏನಂತಂದ್ರೆ ರಾಜ್ಯದಲ್ಲಿ ಈಗ ಬರೀ ರಾಜಕೀಯ ಚಟುವಟಿಕೆ, ಸಿಎಂ ಸಚಿವ ಸ್ಥಾನಕ್ಕೆ ಗುದ್ದಾಟ, ಬರೀ ಇದೇ ಆಗ್ತಾ ಇದೆ. ನೋಡಿ, ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಐತಿ ಅನ್ನಂಗೆ ಆಗ್ಯದ. ಬರೀ ದಿಲ್ಲಿಗೆ ಹೋಗುದು ಬರುವುದು, ಶಾಸಕ ಖರೀದಿ ಮಾಡುದು, ಶಾಸಕರನ್ನ ದಿಲ್ಲಿ ಕಳಿಸುವುದು, ಅವರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲಾರು ತಮ್ಮ ಕುರ್ಚಿ ಉಳಿಸೋಲಿಕ್ಕೆ ಒಂದು ಗುಂಪು, ಕಸೋಲಿಕ್ಕೆ ಒಂದು ಗುಂಪು, ಎರಡು ಗುಂಪಾಗಿ ಇಡೀ ರಾಜಕೀಯ ಮೊದಲೇ ಏನೋ ಅಭಿವೃದ್ಧಿ ಕರ್ನಾಟಕದಲ್ಲಿ ಇಲ್ಲ, ಎಲ್ಲ ಸ್ಥಗಿತ ಆಗಿದೆ. ಅಂಥದ್ರಲ್ಲಿ ಆಡಳಿತನೂ ಕುಸಿದೋಗೈತೆ. ಇವತ್ತು ದರೋಡೆಗಳು ಆಗ್ಲಕತ್ತಾವು, ಹಗರಣಗಳಂತರೂ ಸಾಲ ಅದಾವು. ಇವೆಲ್ಲ ಹಿನ್ನೆಲೆಯಲ್ಲಿ ನಾ ಮೊನ್ನೆ ಹೇಳಿದ್ದೀನಿ, ನಾ ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಇವ್ರದೆಲ್ಲ ನ್ಯಾಯ ಮುಗಿತಾನ ರಾಜ್ಯಪಾಲ ಆಡಳಿತ ತರುವುದು ಒಳ್ಳೇದು. ಇಲ್ಲಾಂದ್ರೆ ಜನಸಾಮಾನ್ಯರು ಇವತ್ತು ಎಲ್ಲಿ ಪರಿಹಾರ ಕೊಡ್ಲಿಲ್ಲ. ಯಾವ ಸಚಿವರು ಸಹ ತಮ್ಮ ಜಿಲ್ಲೆಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಬರೇ ಶೋ ಮಾಡ್ಬೋದು. ನಾವು ಎಲ್ಲ ನೋಡಿದ್ವಿ ಮಾಡಿದ್ವಿ, ಆದ್ರೆ ಪರಿಹಾರ ಮಾತ್ರ ಯಾವ ರೈತನಿಗೂ ಯಾರಿಗೂ ಇನ್ನೂ ಸಿಗುವಂತ ಪರಿಸ್ಥಿತಿ ಇಲ್ಲ. ಮತ್ತು ಆಡಳಿತ ವ್ಯವಸ್ಥೆನ ಕುಸಿದೋಗೈತೆ. ಯಾರು ಅಧಿಕಾರಿಗಳು ಸರ್ಕಾರ ಮಾತು ಕೇಳೋ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ನಾಳೆ ನವೆಂಬರ್ ಕ್ರಾಂತಿಯೊಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ, ಡಿ ಕೆ ಶಿವಕುಮಾರ್ ಆಗ್ತಾರೋ, ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಾನೋ ಗೊಂದಲದಾಗ ಅಧಿಕಾರಿಗಳದಾರ. ಯಾವಾಗಲೂ ಸರ್ಕಾರ ಒಂದು ಅಸ್ಥಿರ ಆಯ್ತಂದ್ರೆ ಅಧಿಕಾರಿಗಳು ಅವ್ರ ಕಂಟ್ರೋಲ್ನಾಗ ಇರೋದಿಲ್ಲ. ಆ ರೀತಿ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಇವತ್ತು ನಡೆದಿದೆ. ಇದಕ್ಕೆ ನಾನು ರಾಜ್ಯಪಾಲರಿಗೆ ಮನವಿ ಮಾಡ್ಕೋದೇನಂದ್ರೆ ಈ ರಾಜ್ಯದ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಇವರು ಒಂದು ಇದನ್ನ ವರದಿಯನ್ನು ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೇನೆ. ಸರ್, SDPI ಒಬ್ರು ನಾಯಕ ಸರ್ ಮೌಲಾನಾ ನೂರುದ್ದೀನ್ ಅಂತ ಹೇಳಿ ಈ ಟಿಪ್ಪು ಜಯಂತಿ ವೇಳೆ ಮಾತನಾಡ್ತಾ ನಿಮಗೆ ಮತ್ತೆ ಪ್ರತಾಪ್ ಸಿಂಹ ಅವ್ರಿಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಸರ್. ಅವ್ರ ಬುದ್ಧಿನೇ ಅಷ್ಟೇ ಐತ್ರಿ. ಅವರು ಎಂದೂ ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ. ಅವರೆಂದೂ ಈ ದೇಶದ ಬಗ್ಗೆ, ಈ ರಾಜ್ಯದ ವ್ಯವಸ್ಥೆಯಲ್ಲಿ ಇರುವಂಥವ್ರಲ್ಲ. ಇಂಥ ಹಲ್ಕ ಮಾತಾಡ್ತಾರನು, ಹಲ್ಕ ಮಾತಾಡೋದಕ್ಕೆ ನಮ್ಮವ್ರು ಉತ್ತರ ಅದೇ ಭಾಷೆಯಲ್ಲಿ ಕೊಡ್ತಾರೆ. ನಾವು ಕೊಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಕೊಡೋರು ನಮ್ಮಲ್ಲಿ ಅದಾರೆ ಕೊಡ್ತಾರೆ. ಟಿಪ್ಪು ಸುಲ್ತಾನ್ ಅವರು ಇಲ್ಲದೆ ಹೋಗಿದ್ರೆ ಸರ್ ಇವತ್ತಿಗೆ ಪ್ರತಾಪ್ ಸಿಂಹ ಬ್ರಿಟಿಷರ್ ನಾಯಿ ಕಾಯಬೇಕಾಗಿತ್ತು ಅಂತ ಹೇಳಿದಾರೆ ಸರ್. ಟಿಪ್ಪು ಸುಲ್ತಾನ್ ಇದ್ದಿದ್ದರಿಂದಲೇ ಲಕ್ಷಾಂತರ ಹಿಂದೂಗಳ ಕಗ್ಗೋಲೆ ಆಯ್ತು. ಟಿಪ್ಪು ಸುಲ್ತಾನ್ ಕಾರಣದಿಂದಲೇ ಇವತ್ತು ಟಿಪ್ಪು ಸುಲ್ತಾನನ ನರಮೇಧ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ. ಸುಮಾರು 3,500 ದೇವಸ್ಥಾನಗಳನ್ನೇ ಕೇರಳ ಮತ್ತು ಕರ್ನಾಟಕದಲ್ಲಿ ನಾಶ ಮಾಡದಂಥದ್ದು, ಲಕ್ಷಾಂತರ ಕೊಡಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು, ಮತ್ತು ಅಲ್ಲಿ ನಮ್ಮ ಒಂದು ನಗರದಲ್ಲಿ ಅಂತರೂ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ. ಕಾರಣ ಅಂದರೆ ದೀಪಾವಳಿ ದಿವಸ ನರಮೇಧ ಟಿಪ್ಪು ಸುಲ್ತಾನ್ ಮಾಡಿದ್ರು. ಇನ್ನೂವರೆಗೆ ಅಲ್ಲಿ ಏನು ಅಯ್ಯಂಗಾರಿ ಬ್ರಾಹ್ಮಣರು ಏನದಾರೆ ಆ ಊರಿನಲ್ಲಿ ಇವತ್ತಿಗೂ ಸಹ ದೀಪಾವಳಿ ಯಾಕೆ ಆಚರಣೆ ಮಾಡೋದಿಲ್ಲ ಅಂದ್ರೆ ಟಿಪ್ಪು ಸುಲ್ತಾನ್ ನರಮೇಧ ಮಾಡಿದ ದಿವಸ. ಈ ರೀತಿ ಟಿಪ್ಪು ಸುಲ್ತಾನ್ ನಮ್ಗೆ ಎಂದೂ ಆದರ್ಶ ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ. ಅವ ಇಡೀ ತನ್ನ ಏನೋ ಒಂದು ವ್ಯಾಪ್ತಿ ಇತ್ತು ಎಲ್ಲ ಇಸ್ಲಾಮೀಕರಣ ಮಾಡ್ಬೇಕಂತ ಮಾಡದ. ಆ ಥರದ್ದು ಆಗಲಿಲ್ಲ. ಯಾರ್ಯಾರ ಕೈಯಾಗ ಸಿಕ್ಕು, ಬ್ರಿಟಿಷರ ಕೈಯಾಗ ಸಿಕ್ಕು, ತನ್ನ ಮಕ್ಕಳನ್ನೇ ಒತ್ತಿ ಇಟ್ಟಂತಾವ. ಅವನಿಂದ ಏನು ಆದರ್ಶ ನಾವು ಕಲಿಯುವಂಥದ್ದು ಏನಿಲ್ಲ. ಯತ್ನಾಳ್ ಒಬ್ಬರು ಭಯೋತ್ಪಾದಕ ಮತ್ತೆ ಪ್ರತಾಪ್ ಸಿಂಹ ಒಬ್ಬ ಹಿಜಳ, ಈ ರೀತಿ ಎಲ್ಲ ಮಾತನಾಡಿದ್ದಾರೆ ವೇದಿಕೆ. ಅವನೇ ಇರ್ಬೇಕು ಅಲ್ಲ. ಭಯೋತ್ಪಾದಕರೇ ಅವರೇ ಮಾತಾಡ್ತಾರೆ ಈಗ ನೋಡ್ರಿ, ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ ಸ್ಫೋಟದ ಬಗ್ಗೆ ಯಾರು ಒಬ್ಬರಿಗೆ ಖಂಡಿಸ್ಯಾರ? ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸೇವೆ ಮಾಡ್ತಾರ, ಹಿಂದೂ ಮುಸ್ಲಿಂ ಬಾಯಿ ಆತಾರ. ಅವ್ರನ್ನೆಲ್ಲ ಅವ್ರಿಗೇನಾರ ಆದ್ರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಂತೂ ಒಬ್ಬ ಮುಸ್ಲಿಂ ಮೌಲ್ವಿಯರೇ ಇದು ನಮ್ಮ ಧರ್ಮದಾಗಿಲ್ಲ, ಇದು ಮಾಡಿದ ತಪ್ಪತ್ತು ಎಲ್ಲರೂ ಹೇಳಿದ್ದೈತೆ. ಅಂದ್ರೆ ಅವರಿಗೆ ದೇಶ, ಅದೇ ಅಂಬೇಡ್ಕರ್ ಅವಾಗ ಹೇಳ್ಯಾರ, ಅವ್ರಿಗೆ ದೇಶ ನಿಷ್ಠೆ ಇಲ್ಲ, ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಿಂದ ಇರುವವರಲ್ಲ.
ಅವ್ರು ತಮ್ಮ ನಿಷ್ಠೆ ತಮ್ಮ ಧರ್ಮಕ್ಕೆ ತಮ್ಮ ಸಹೋದರ ಅಷ್ಟೇ ಅವ್ರ ಸಹೋದರ ತಿಳ್ಕೊಂಡಾರ. ಸೇಮ್ ಬದಲಾವಣೆ ವಿಚಾರ ಸರ್ ಬಹಳ ಇದನ್ನಾಗ್ತಾ ಇದೆ. ಮತ್ತೆ ಖರ್ಗೆ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆಮೇಲೆ ಶಿವಾನಂದ ಪಾಟೀಲ್ ಹೇಳಿದಾರೆ ಖರ್ಗೆ ಅವ್ರ ಆದ್ರೆ ನಾವು ಸಂತೋಷ ಇದೆ ಹೇಳಿದಾರೆ. ಸೂಕ್ತ ವ್ಯಕ್ತಿ, ಅತಿ ಸೂಕ್ತ ವ್ಯಕ್ತಿ. ಶಿವಾನಂದ ಪಾಟೀಲ್ ಮುಂಜಾನೆ ಮಧ್ಯಾಹ್ನ ರಾತ್ರಿ ಮಾತಾಡ್ತಾನ. ಅವ್ನ ಚಟ ಐತಿ, ಅವ ಪಕ್ಕ ಮಾತಾಡೋದಿಲ್ಲ. ಅವ್ನು ಖರ್ಗೆ ಬಂದ್ರೂ ಮಂತ್ರಿಯಾಗಿ ಉಳಿಬೇಕು, ಸಿದ್ದರಾಮಯ್ಯ ಇದ್ರು ಮಂತ್ರಿಯಾಗಿ ಉಳಿಬೇಕು, ಒಟ್ಟು ಹ್ಯಾಂಗಾರ ಮಾಡಿ ಉಳಿಬೇಕು ಅಷ್ಟೇ. ಅವನೇನು ಸಿದ್ಧಾಂತ ನೀತಿ ಏನು ಡೆವಲಪ್ಮೆಂಟ್ ಏನು ಸುಧಾರೋದಿಲ್ಲ. ಎಷ್ಟು ಇಲಾಖೆದಾಗ ಎಷ್ಟು ಹೊಡಿಬೇಕು ಬೆಣ್ಣೆ ಹೊಡ್ಕೊಂಡು ಕೂತಾನ. ಇನ್ನೊಂದು ದೊಡ್ಡ ಹಗರಣ ಬರ್ತೈತೆ ಒಂದು ಇನ್ನು ಐತಿ APMCಯಾಗ. ಅದನ್ನು ನಾಳೆ ಬೆಳಗಾವಿ ದಿವಸದಾಗ ಚರ್ಚೆ ಮಾಡ್ತೀವಿ. ಬರೀ ಒಂದಿಟ್ಟಿಗೆ ಏಜೆಂಟ್ಗಳು ಇಟ್ಕೊಂಡು ವ್ಯಾಪಾರ ನಡೆಸ್ಯಾರ ಅಷ್ಟೇ. ಬಿಜಾಪುರ ಕಾಂಪ್ಲೆಕ್ಸ್ ಕೊಟ್ಟದು ಹಾವೇರಾಗ ರೊಕ್ಕ ತರೋದು ಇಷ್ಟೇ. ಸರ್ CM ಬದಲಾವಣೆ ವಿಚಾರದಲ್ಲಿ ಕುದುರೆ ವ್ಯಾಪಾರ ನಡೆದಿದೆ 50 ಕೋಟಿ. ಹೇಳ್ತಾರಪ್ಪ ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ನ ನಾಯಕರು ಛಲವಾದಿ ನಾರಾಯಣಸ್ವಾಮಿ ಅವ್ರು ಹೇಳ್ಯಾರ 50 ಕೋಟಿ ರೂಪಾಯಿ MLAಗೆ 200 ಕೋಟಿ ರೂಪಾಯಿ ಮಂತ್ರಿಗೆ ಏನೋ ಹೇಳ್ಯಾರ. ರೇಟ್ ಅವ್ರಿಗೆ ಫಿಕ್ಸ್ ಬರುತ್ತೆ ನಮ್ಗೆ, ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಇರೋದ್ರಿಂದ. ಆದ್ರೆ ಪಾಪ ಛಲವಾದಿ ನಾರಾಯಣಸ್ವಾಮಿ ಒಳ್ಳೆ ಕೆಲಸ ಮಾಡ್ಬೇಕತ್ತಾರೆ. ಆದ್ರೆ ಈ ಯಡಿಯೂರಪ್ಪ ಅವನ ಮಗ ಬಿಡ್ತಾ ಇಲ್ರಿ ಪಾಪ ರೀ. ಆ ಖರ್ಗೆ ವಿರುದ್ಧ ಮಾತಾಡ್ಬೇಡತ್ತಾರ, ಮತ್ತೆ ಯಾರು ವಿರುದ್ಧ ಮಾತಾಡೋರು ಪಾಪ ಅವ್ರು ಬಾಯಿ ಬಂದ್ ಮಾಡೋದ್ರಿಂದ ಗುಲ್ಬರ್ಗ ಬರೋಬ್ಬರಿ ಖರ್ಗೆಗೆ ಬೆನ್ನ ಹತ್ತಿದ್ರು ಅವರು ಛಲವಾದಿ ನಾರಾಯಣಸ್ವಾಮಿ ಅವರು. ಪಾಪ ಅವ್ರು ಬಾಯಿ ಬಂದ್ ಮಾಡಿದ್ರು. ಒಳ್ಳೆ ಸಮರ್ಥವಾಗಿ ಅವ್ರು ವಿರೋಧ ಪಕ್ಷದ ಕೆಲಸ ಒಬ್ಬರೇ ಮಾಡ್ತಾರ ಸಮಾಧಾನ ಇತ್ತು. ಪಾಪ ಅವ್ರದ್ದು ಬಾಯಿ ಬಂದ್ ಮಾಡ್ಯಾರ. ಈ ಯಡಿಯೂರಪ್ಪನ ಹಗರಣಗಳು ಅದಾವಲ್ರಿ, ಪೋಕ್ಸೋದಾಗ ಉಳಿಬೇಕು, ಡುಪ್ಲಿಕೇಟ್ ಸೈದಾಗ ಉಳಿಬೇಕು, ಮತ್ತೊಬ್ಬರ ಬಗ್ಗೆ ಏನೇನು ಬರಿತಾನ. ಬರೀ ನಾಟಕ. ಆ ಕಬ್ಬಿನ ಬಿಲ್ 30,000 ಕೊಡ್ತೀಯ, ನೀ ಯಾಕೆ ಪತ್ರಿಕೆಯಲ್ಲಿಲ್ಪ ವಿಜೇಂದ್ರ ಹೋಗಿ ಅಲ್ಲಿ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ, ಇಲ್ಲಿ ಒಂದು 10 ಸಕ್ಕರೆ ಕಾರ್ಖಾನೆ ಕಟ್ಟಬೇಕಾಗಿತ್ತು, 3,500 4,000 ಕೊಡ್ಬೇಕಾಗಿತ್ತು. ಯಾರ್ದಾರ ಇದ್ರಾಗ ಎರ್ಕೊಂಡವ್ರ ಬುಡಕ್ಕೆ ಡೊಗ್ಗದ್ರತ್ತ. ಅಲ್ಲಿ ಹೋಗಿ ಆ ಬೆಳಗಾವದಾಗ ಒಂದು ರಾತ್ರಿ ಮಕ್ಕೊಂಡು ಇವತ್ತು ಮೆಕ್ಜೋಳದ ಮಾಡ್ಯಾನ. ಮೆಕ್ಜೋಳದ ರೇಟ್ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ 2,450 ಡಿಕ್ಲೇರ್ ಮಾಡೈತಿ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ಕರ್ನಾಟಕ ಸರ್ಕಾರ ಖರೀದಿ ಮಾಡೋಕೆ ನಿರ್ಣಯ ಆಗೈತಿ. ಇವತ್ತು ಯಾಕೆ ಹೋರಾಟ ಮಾಡದ? ಸೆಂಟ್ರಲ್ ಗೌರ್ಮೆಂಟ್ ಅಂತ ಒಂದು ವಾರ ಹಿಂದೆ ಬಂದೈತಿ ನಮಗೆಲ್ಲ. ಯಾರ್ಯಾರು ನಮ್ಮ ಡಿಸ್ಟಿಲರಿ ಫ್ಯಾಕ್ಟ್ರಿ ಅದಾವಲ್ಲ 2,450 ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ, ಅದ್ರಾಗ 400 ಎಷ್ಟೋ ರಾಜ್ಯ ಸರ್ಕಾರ ಕೊಡಬೇಕು, ಉಳಿಕಿದ ಕೇಂದ್ರ ಸರ್ಕಾರ ಕೊಟ್ಟು ಖರೀದಿ ಮಾಡ್ಬೇಕಂತ ಮೊನ್ನೆನೆ 2-3 ದಿವಸದಿಂದ ಮುಖ್ಯಮಂತ್ರಿಗಳು ಸಭೆ ಮಾಡ್ಯಾರ. ಇವತ್ತು ದಾವಣಗೆರೆ ಸುಮ್ಮನೆ ದಾವಣಗೆರೆ ಅಂದ್ರೆ ಡ್ರಾಮಾ ಕಂಪನಿ, ಅಲ್ಲಿ ಒಂದು ಡ್ರಾಮಾ ಕಂಪನಿ ಅದಲ್ರಿ ಹಾಸ್ಯ ನಟ ಅವ್ನ ನೇತೃತ್ವದಾಗ ಇವೆಲ್ಲ ಹೋಗ್ಯಾವ. ಈಗ ಉತ್ತರ ಕರ್ನಾಟಕದ್ದು ಈಗ ಸದನದಲ್ಲಿ ಚರ್ಚೆ ಆಗ್ತಾ ಇದೆ. ಅದೇನಾ ಸ್ಪೀಕರ್ ಅವರಿಗೆ ಪತ್ರ ಬರ್ದೇನಿ. ಏನಾಗ್ತದೆ ಅಂದ್ರೆ ಪ್ರತಿಯೊಂದು ಅಧಿವೇಶನದಾಗ ಉತ್ತರ ಕರ್ನಾಟಕದ ಕಡೆ 2 ದಿವಸ ತಗೋತಾರ. ಅವತ್ತ ಯಾವ ಶಾಸಕರು ವಿಧಾನಸಭಾದಾಗ ಇಲ್ಲಿ ಕೋರಂ ಸಹಿತ ಆಗೋದು 8-10 ಶಾಸಕರು ಇರ್ತಾರ, ಒಬ್ರಿಬ್ರು ಮಂತ್ರಿ ಇರ್ತಾರ. ಸುಮ್ ಕಾಟಾಯ್ತಾರ ಮುಖ್ಯಮಂತ್ರಿ ಬಂದು ಒಂದು ಉತ್ತರ ಕೊಡ್ತಾರ. ಅದೇ ಹಳ್ಳಿ ಅವ್ರ ಬಳಿ ರೆಡಿಮೇಡ್ ಉತ್ತರ ಇರ್ತದ, ಅದನ್ನೇ ಸ್ವಲ್ಪ ಹೆಚ್ಚು ಕಡಿಮೆ ಅಂಕೆ ಸಂಖ್ಯೆ ಬದಲಾವಣೆ ಮಾಡಿ ಕೊಡ್ತಾರ. ಅದಕ್ಕೆ ಸೋಮವಾರ ನಮ್ಗೆ ಸ್ಟಾರ್ಟ್ ಆಗ್ತದೆ. ಸೋಮವಾರನಿಂದ ಸ್ಪೀಕರ್ ಅವರು ಉತ್ತರ ಕರ್ನಾಟಕ ಸಲುವಾಗಿ ಡೈಲಿ 2 ತಾಸು ಏನೋ ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಟ್ರಿ. ನಾವು ಬಹಳಷ್ಟು ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಇವತ್ತು ನಮ್ಗೆ 524.25 ಹೈಟ್ ಆಗಬೇಕು. ಸುಮಾರು ಇನ್ನೂ 1 ಲಕ್ಷ ಕೋಟಿ ರೂಪಾಯಿ ನಮ್ಗೆ ಹಾಕಬೇಕು. ಈ ಸಲ ಬಜೆಟ್ನಾಗ ಏನೂ ಹಣ ಇಟ್ಟಿಲ್ಲ. ಅಲ್ಲಿದಿಂದ ಇವತ್ತು ನಿರುದ್ಯೋಗ ಯುವಕರು ಸುಮಾರು 2,13,000 ಹುದ್ದೆಗಳು ಈ ರಾಜ್ಯದಲ್ಲಿ ಖಾಲಿ ಅದಾವು. ಅವನ್ನ ನೇಮಕಾತಿ ಮಾಡ್ಕೊಂತದ್ದು ಆಗ್ತಾ ಇಲ್ಲ. ಮತ್ತು ಇದೇನು ಡೆವಲಪ್ಮೆಂಟ್ ದೃಷ್ಟಿಯಿಂದ ಕರ್ನಾಟಕ ಮತ್ತು ಆ ಭಾಗದ ಮೈಸೂರು ಕರ್ನಾಟಕದ ಏನು ವ್ಯತ್ಯಾಸ ಇದೆ, ಇದನ್ನ ಒಂದು ಪ್ರಾಥಮಿಕ ಶಾಲೆ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡಿದು ಎಲ್ಲದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ವಿಧಾನಸಭಾ ಅಧ್ಯಕ್ಷ ವಿನಂತಿ ಮಾಡ್ಕೊಂಡಿನಿ. ಅವರಿಂದ ಜನ ಏನೋ ಉತ್ತರ ಬಂದಿಲ್ಲ, ನಾನು ತಗೋತೀನಿ ಅಂತೇಳಿ. ನಾಳೆ ಮೊದಲ ದಿವಸವೇ ನಾನು ವಿಧಾನಸಭೆಯಲ್ಲಿ ಎದ್ದು ನಾವು ಸ್ಪೀಕರ್ಗೆ ವಿನಂತಿ ಮಾಡ್ಕೋತೀನಿ, ಅವಕಾಶ ಕೊಡ್ಲಿಕ್ಕೆ ನಾನು ಧರಣಿ ಪ್ರಾರಂಭ ಮಾಡ್ತೀನಿ. ಅಂದ್ರೆ ಉತ್ತರ ಕರ್ನಾಟಕ ಬೇರೆ ಆಗಬೇಕು, ನಾವಿನ್ನು ಬೇರೆಯದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ನಮಗೆ ಏನ್ ಅನ್ಯಾಯ ಆಗಿದೆ, ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ದು ನಮ್ಮ ಜನಪ್ರತಿ ನಮ್ಮವರು ಇವರೆಲ್ಲ ಮೂಕ ಬಸವಣ್ಣಗಳು ಸುಮ್ಮ ಹೋಗಿ ಕೂತು ಬಂದಾರ್ತೇಳಿ ಹಿಂಗಾಗೈತಿ. ಆ ಕಡೆ ಅವ್ರು ಜಾಗೃತಿ ಇದ್ರು ಅವ್ರು ತಮ್ಗೇನ್ ಬೇಕು ಮಾಡ್ಕೊಂಡ್ರಿ. ಇವ್ರದ್ದು ತಪ್ಪದವು, ಹಿಂದಿನ MLAಗಳು ತಪ್ಪದವು, ಹಿಂದಿನ MP ಗಳು ತಪ್ಪದವು. ಒಂದೇ ಮಾತಾಡಾರ್ದು MP ಗಳು ಎಷ್ಟೋ ಆಗಿರೋ ನೋಡಿರಲ್ಲ.
ಆ ಪಾರ್ಲಿಮೆಂಟ್ನಾಗೆ ಕಾಣಿಸೋದಿಲ್ಲ, ಎಲ್ಲರ ಮೂಲೆ ಕೂತಿರ್ತಾವ ನೋಡಲ್ಲ. ವಿಧಾನಸಭಾದಾಗೂ ಅದೇ ಹಣೆ ಬರ. ಈಗ ನಾವು ಮಾತಾಡಕತ್ತ ನಡೆದ ಒಂದು 3-4 ಶಾಸಕರು ಇದು ಉತ್ತರ ಕರ್ನಾಟಕ ಮಾತಾಡಕತ್ತ. ಮೊದಲ 94ರಾಗ ನೋಡ್ತಿದ್ವಿ, ನಾನು JT ಪಾಟೀಲ್ ಬಿಟ್ರೆ ಮತ್ತು ಚಿಮ್ಮನಕಟ್ಟಿ ಬಿಟ್ರೆ ಪ್ರಶ್ನೆ ಸಹಿತ ಹಾಕ್ತಿದ್ದಿಲ್ಲ. ಈ ಬಾರಿ ಉತ್ತರ ಕರ್ನಾಟಕದ ಧ್ವನಿ ಆಗ್ತೀರಾ ಸರ್? 100%. ಉತ್ತರ ಕರ್ನಾಟಕ ಯಾಕ್ರಿ, ಸಮಗ್ರ ಕರ್ನಾಟಕ. ಅದರಲ್ಲಿ ಉತ್ತರ ಕರ್ನಾಟಕದ ಏನು ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸ್ರಿ ಅಂತ ಹೇಳ್ತೀವಿ ಹೊರತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗಿಗೆ ನಮ್ದು ಇನ್ನೂ ಯಾವುದೇ ರೀತಿ ಗಟ್ಟಿತನ ನಿರ್ಣಯ ಇಲ್ಲ. ಕನ್ನೇರಿ ಶ್ರೀಗಳದ್ದು ಏನಾಯ್ತು ಸರ್ ಇಲ್ಲಿಗೆ? ಕನ್ನೇರಿ ಶ್ರೀಗಳಿಗೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ, ಇವತ್ತು ಬಹಳ ಐತಿಹಾಸಿಕ ತೀರ್ಪನ್ನ ಹೈಕೋರ್ಟ್ ಧಾರವಾಡ ಪೀಠ ಅವ್ರ ಮೇಲೆ ಏನು ನಿರ್ಬಂಧ ಹೇರಿದ್ರಲ್ಲ ಧಾರವಾಡ ಅದನ್ನು ರದ್ದುಪಡಿಸಿದೆ ಧಾರವಾಡ ಜಿಲ್ಲೆಗೆ. ಇನ್ನು ಮುಂದೆ ನಾವು ಬಾಗಲಕೋಟೆ ಜಿಲ್ಲೆದು ಎಲ್ಲಾನು ನಾವು ಹಾಕ್ತಿವಿ, ಅವನು ಮುಕ್ತ ಮಾಡ್ತೀವಿ. ಮುಂದೆ ಬಿಜಾಪುರದೂ ನಾವು ಸುಪ್ರೀಂ ಕೋರ್ಟ್ನಿಂದ ಏನು ಇದಾಗಿ ಬಂದದಲ್ಲ ಅದಕ್ಕೂ ಸರಿಯಾದಂತ ಸಮರ್ಥವಾಗಿ ವಾದವನ್ನು ಮಂಡಿಸಿ ಕನ್ನೇರಿ ಶ್ರೀಗಳನ್ನ ವೈಭವೋಪೇತವಾಗಿ MB ಪಾಟೀಲ್ ಕ್ಷೇತ್ರದ ಮೂಲಕ ದೊಡ್ಡ ಡಮ್ ಡಮ್ ಬಾರಿಸುವ ಮೂಲಕ ಬಿಜಾಪುರ ಕರ್ಕೊಂಡ್ ಬರ್ತೀವಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।